ಮಕ್ಕಳಿಗೆ ಕರ್ನಾಟಕದ ಎಲ್ಲ ಮುದ್ದು ಮಕ್ಕಳಿಗೆ ಸಕ್ಸಸ್ ಅಕಾಡೆಮಿ MD ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸುಸ್ವಾಗತ. ಅನೇಕ ವಿದ್ಯಾರ್ಥಿಗಳು SSLC ಮೊದಲನೇ ಪೇಪರ್ನಲ್ಲಿ ಫೇಲ್ ಆಗಿದ್ದೀರಾ. ಅದಕ್ಕಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಜೊತೆ ಇದ್ದೇನೆ. ಇವತ್ತು ಸಂಪೂರ್ಣವಾಗಿ ಯಾವ ಪ್ರಶ್ನೆಗಳನ್ನು ಓದಬೇಕು, ಹೇಗೆ SSLC ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡೋಣ. ಮೊಟ್ಟ ಮೊದಲು ಅತಿ ಹೆಚ್ಚು ವಿದ್ಯಾರ್ಥಿಗಳು ಗಣಿತ ಪೇಪರ್ದಲ್ಲಿ ಫೇಲ್ ಆಗಿದ್ದಾರೆ. ಗಣಿತದ ವಿಷಯದಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಏನೇನು ಓದಬೇಕು? ಗಣಿತ ವಿಷಯದಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಸಿಂಪಲ್ ಆಗಿ ಪ್ರಶ್ನೆಗಳನ್ನು ಹೇಳ್ತೀನಿ. ಈ ಪ್ರಶ್ನೆಗಳನ್ನು ಓದ್ಕೊತಾ ಹೋಗಬೇಕು. ಕ್ವೆಶ್ಚನ್ ನಂಬರ್ 1, 5 + √3 ಅಥವಾ ಆರ್ 3 + √2 ಇಂತಹ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾನೆ. ಅವಿಭಾಜ್ಯ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳ್ತಾನೆ. ಈ ಪ್ರಶ್ನೆ 2 ಮಾರ್ಕ್ಸಿಗೆ ಬರ್ತದ. ಆರಾಮಾಗಿ ನೀವು ಈಸಿಯಾಗಿ ಸಾಲ್ವ್ ಮಾಡಬೇಕು. ಇದು ಆದ್ಮ್ಯಾಗ ಎರಡನೇ ಪ್ರಶ್ನೆ ಗ್ರಾಫನ್ನು ಕೇಳ್ತಾನ. ಗ್ರಾಫ್ ಎರಡು ವೇರಿಯೇಬಲ್ 2 ವೇರಿಯೇಬಲ್ ಗ್ರಾಫ್ ಕೇಳ್ತಾನ. x + y = 6 ಮತ್ತು x + y = 6 ಮತ್ತು 2x + y = 6 ಆದರೆ ಇದನ್ನು ಗ್ರಾಫ್ ಮೂಲಕ ಸುಲಭೀಕರಿಸಿ. ಈ ತರಹದ ಪ್ರಶ್ನೆಗಳನ್ನು ಕೇಳ್ತಾನೆ. ಇದು ಯಾಕೆ ಸರ್ ಗ್ರಾಫ್ ಮಾಡ್ಬೇಕಲ್ಲತ್ತೇನೆ ನಾನಂದ್ರೆ ನೀವು ಅರ್ಧಾವಿ ಮಾಡಿದ್ರೆ ನೀವು ಮಾರ್ಕ್ಸನ್ನು ಪಡ್ಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 3, ಟಾರ್ಗೆಟ್ ಮಾಡೋದು SN ಮತ್ತು AN ಪ್ರಾಬ್ಲಮ್. ಸಂಖ್ಯೆಗಳ ಸಮ್ ಮತ್ತು ಒಂದು ಪರ್ಟಿಕ್ಯುಲರ್ ಸಂಖ್ಯೆಯನ್ನು ಕೇಳ್ತಾನೆ. ಅಂತಹ ಸಂಖ್ಯೆಗಳನ್ನು ಈ ಫಾರ್ಮುಲಾ SN ಮತ್ತು AN ಫಾರ್ಮುಲಾಗಳ ಬಳಕೆ ಮಾಡಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಒಂದು ಕಂಪಲ್ಸರಿ ಮಾಡೋದು. ಪ್ರಮೇಯಗಳಲ್ಲಿ ಕ್ವಶನ್ ನಂಬರ್ 4, ಪ್ರಮೇಯಗಳಲ್ಲಿ ಥೇಲ್ಸ್ ಪ್ರಮೇಯ ಮಾಡಬೇಕು. ಮೊನ್ನಿನ ಎಕ್ಸಾಮ್ನಲ್ಲಿ ಥೇಲ್ಸ್ ಕೇಳಿಲ್ಲ. ಅದಕ್ಕಾಗಿ ಈ ಎಕ್ಸಾಮ್ನಲ್ಲಿ ಥೇಲ್ಸ್ ಕೇಳುವ ಬಹಳ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ಏನು ಮಾಡಬೇಕು? ಥೇಲ್ಸ್ ಪ್ರಮೇಯವನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಥೇಲ್ಸ್ ಪ್ರಮೇಯ ಆದ ನಂತರ ಏನು ಮಾಡಬೇಕ್ರಿ ಸರ್? ಬಿಂದುವಿನಿಂದ ಹೊರಗೆ ಎಕ್ಸ್ಟರ್ನಲ್ ಪಾಯಿಂಟ್ ಥೆರಮ್. ಎಕ್ಸ್ಟರ್ನಲ್ ಪಾಯಿಂಟ್ ಅಂದರೆ ಬಿಂದುವಿನ ಹೊರಗೆ ಸ್ಪರ್ಶಕ ಪ್ರಮೇಯ ಅಂತ ಕರಿತಿರ್ಬೇಕು ಕನ್ನಡದಲ್ಲಿ. ಈ ಪ್ರಮೇಯವನ್ನು ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಎಷ್ಟು ಮಾಡಿದರೆ ಸಾಕು. ಇದಾದ್ಮ್ಯಾಗ ಸಿಂಪಲ್ ಆಗಿ ಮೀನ್ ಅನ್ನು ಕಂಡು ಹಿಡಿಯೋದು ಮೋಡ್ ಅನ್ನು ನಿಮ್ಗೆ ಬರಲ್ಲ, ಮೀನ್ ಈಸಿ ಇದೆ, ನೀವು ಇದನ್ನು ಕಂಡು ಹಿಡಿಯೋದು ಸರಳವಾಗಿ ಮಾಡಬಹುದು. ಮತ್ತು ಇಷ್ಟೇ ಇಲ್ಲದೆ ಮಧ್ಯಬಿಂದು ಸೂತ್ರ, ಮಧ್ಯಬಿಂದುವನ್ನು ಬಳಸಿಕೊಂಡು ಮಧ್ಯಬಿಂದು ಕಂಡು ಹಿಡಿಯೋದು, ದೂರದ ಸೂತ್ರ, ದೂರ ಕಂಡು ಹಿಡಿಯೋದು ಮತ್ತು ಈ ಮಧ್ಯಬಿಂದು ದೂರ ಈ ಎರಡು ಪ್ರಶ್ನೆಗಳನ್ನು ಮಾಡ್ರಿ, ನೀವು ಈಸಿಯಾಗಿ ಅದು ಸರಳವಾಗಿ ಸಾಲ್ವ್ ಮಾಡಬಹುದು. ನಿಮ್ಗೆ ಟಫ್ ಆಗ್ಲಾರಂಥ ಪ್ರಶ್ನೆಗಳನ್ನು ನಾನು ಚಾಯ್ಸ್ ಮಾಡಿದ್ದೇನೆ. ಇರ್ಯಾಷನಲ್, ಅವಿಭಾಜ್ಯ ಸಂಖ್ಯೆ, ಗ್ರಾಫ್, SN, ಥೇಲ್ಸ್, ಎಕ್ಸ್ಟರ್ನಲ್ ಪಾಯಿಂಟ್, ಮೀನ್ ಮತ್ತು ಮೋಡ್. ಈ ಎರಡು, ಮೀನ್ ಅಂದ್ರೆ ಏನು? ನಿಮ್ಮ ಕನ್ನಡದಲ್ಲಿ ಬಹುಲಕ ಅಂತ ಕರಿತಿರ್ಬೇಕು. ಬಹುಲಕ ಸರಾಸರಿ ಮತ್ತು ಬಹುಲಕ. ಮೀನ್ ಮೀನ್ಸ್ ಸರಾಸರಿಯನ್ನು ಕಂಡು ಹಿಡಿಯಬೇಕು. ಇಷ್ಟು ಪ್ರಶ್ನೆಗಳು ಕೂಡ ನೀವು ಇಷ್ಟೇ ಮಾಡಿದ್ರು ಕೂಡ SSLCಯಲ್ಲಿ 15ಕ್ಕಿಂತ ಹೆಚ್ಚು ಮಾರ್ಕ್ಸ್ ನೀವು ಪಡ್ಕೋಬಹುದು. 15ಕ್ಕಿಂತ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಹೆಚ್ಚು ಓದೋದ ಅವಶ್ಯಕತೆ ಇಲ್ಲ, ಇಷ್ಟೇ ಮಾಡ್ರಿ, ಸ್ವಲ್ಪ ಓದ್ರಿ, ಪರ್ಫೆಕ್ಟ್ ಆಗಿ ಓದ್ರಿ. ನೆಕ್ಸ್ಟ್ ಸರ್, ನಮ್ದು ಗಣಿತ ಆದ್ಮ್ಯಾಗ ವಿಜ್ಞಾನ ಪೇಪರ್ ಬ್ಯಾಕ್ ಆಗ್ಯಾವ್ರಿ. ವಿಜ್ಞಾನ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ನೋಡ್ರಿ, ಯಾರ್ದು ವಿಜ್ಞಾನ ಫೇಲ್ ಆಗ್ಯದ ಅವ್ರಿಗೂ ಕೂಡ ಒಂದು ಸ್ವಲ್ಪ ಡೈಗ್ರಾಮ್ಸ್ ಅವ. ಮಕ್ಕಳೇ, ನೀವು ಕಂಪಲ್ಸರಿ ಡೈಗ್ರಾಮಿನ ಮೇಲೆ ಫೋಕಸ್ ಮಾಡಬೇಕು. ಡೈಗ್ರಾಮ್ ನಿಮ್ಮ ಸೈನ್ಸ್ ಅಲ್ಲಿ, ವಿಜ್ಞಾನದಲ್ಲಿ ನೋಡ್ರಿ, ನಾವು ಸ್ವಲ್ಪ ಪ್ರಶ್ನೆಗಳನ್ನು ಕೊಡ್ತೀನಿ. ವಿಜ್ಞಾನ ನೋಡ್ರಿ, ಫಸ್ಟ್ ಕ್ವಶನ್ ಓದ್ರಿ. ಸಮೀಪ ದೋಷ, ದೂರ ದೋಷ ಸಮೀಪ ದೋಷ ಮತ್ತು ದೂರ ದೋಷವನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು? ಈ ಮಯೋಫಿಯಾ ಮತ್ತು ಹೈಪರ್ ಮಯೋಫಿಯಾ, ಪ್ರೆಸ್ಬೋಪಿಯಾ, ಈ 3 ಕೇಳ್ತಾನ. ಅದರಲ್ಲಿ ನೀವು 2 ಸಮೀಪ ದೂರ ದೋಷ ಮತ್ತು ದೂರ ದೋಷ, ಈ ಎರಡನ್ನು ನೀವು ಫಿಕ್ಸ್ ಆಗಿ ಒಂದು ಮಾಡ್ರಿ. ವಕ್ರೀಭವನ ನಿಯಮ, ಬೆಳಕಿನ ವಕ್ರೀಭವನ, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಎರಡು ಮಾಡ್ಕೋಬೇಕು. ಬೆಳಕಿನ ವಕ್ರೀಭವನ ಈ ಸಲ ಕೇಳೋಕೆ ಚಾನ್ಸಸ್ ಭಾಳ ಇದೆ. ಬೆಳಕಿನ ವಕ್ರೀಭವನ ಪ್ರಶ್ನೆ ಬರ್ತದ, ಪ್ರಾಕ್ಟೀಸ್ ಮಾಡ್ರಿ. ಚಕ್ಕರ್ ಬೋರ್ಡ್ ಅನ್ನು ಪ್ರಾಕ್ಟೀಸ್ ಮಾಡ್ರಿ. ಚಕ್ಕರ್ ಬೋರ್ಡ್ ಅಂದ್ರೆ ಏನ್ರಿ? ಚಕ್ಕರ್ ಬೋರ್ಡ್ ಅನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಎರಡು ಮಾಡ್ರಿ, F1 ಜನರೇಷನ್ ಅಂಡ್ F2 ಜನರೇಷನ್. ಈ ಎರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಕೇಳ್ತಾ ಬಂದಿದ್ದಾನೆ ಮತ್ತು ಕೇಳ್ತಾನೆ. ಇದರ ಬಿಟ್ಟು ಏನಂತ ಕೇಳ್ತಾನೆ ನೋಡ್ರಿ.
ಬಹಳಷ್ಟು ಪ್ರಶ್ನೆಗಳು ಅವ ರಿಪೀಟ್ ಮಾಡ್ತಾನೆ. ನೀವು ಇದಕ್ಕಿಂತ ಚಲೋ ಹೃದಯ ಮತ್ತು ಮೆದುಳಿನ ಡಯಾಗ್ರಾಮ್, ಹೃದಯ ಮತ್ತು ಮೆದುಳಿನ ಡಯಾಗ್ರಾಮ್, ಮೆದುಳು ಇದು ಡಯಾಗ್ರಾಮ್ ಅಷ್ಟೇ ಅಲ್ಲ, ಇದ್ರ ಜೊತೆಯಲ್ಲಿ ಏನ್ ಓದ್ಕೋಬೇಕಂದ್ರೆ ಈ ಮೆದುಳಿನ ಪಾರ್ಟ್ಸ್ ಬರ್ತಾವ, ಕೆಲವು ಪಾರ್ಟ್ಸ್ ನ ಕಾರ್ಯವೇನು, ಮೆದುಳಿನ ಪಾರ್ಟ್ಸ್ ನ ಕಾರ್ಯಗಳು ಏನೇನು, ಇವು ಕಾರ್ಯಗಳನ್ನು ಓದ್ಕೋಬೇಕು. ಮನೆ ಎಕ್ಸಾಮ್ ನಲ್ಲಿ ಮೆದುಳಿನ ಡಯಾಗ್ರಾಮ್ ಕೇಳಲ್ಬಿಟ್ಟು ಅದರ ಕಾರ್ಯಗಳನ್ನು, ಇದೇ ತರ ಹೃದಯದಲ್ಲಿ ಆರ್ಟರೀಸ್ ಮತ್ತು ವೇನ್ಸ್ ನಡುವಿನ ವ್ಯತ್ಯಾಸವೇನು, ಈ ಪ್ರಶ್ನೆಗಳನ್ನು ನೀವು ಒಂದ್ ಸ್ವಲ್ಪ ಫೋಕಸ್ ಮಾಡಬೇಕು. ಇಷ್ಟೇ ಅಲ್ಲ, ಕ್ವಶನ್ ನಂಬರ್ 4 ನೀವು ಡಯಾಗ್ರಾಮ್ ಇವು ಎರಡೇ ಅಂತ ಮಾಡಬೇಕಲ್ಲ, ನೀವು ವಿಜ್ಞಾನ ಪುಸ್ತಕದಲ್ಲಿ ಇರುವಂತ 15 ಬಹಳ ಮುಖ್ಯ ಡಯಾಗ್ರಾಮ್ಸ್ಗಳಿವೆ, 15 ಬಹಳ ಮುಖ್ಯ ಡಯಾಗ್ರಾಮ್ಸ್ಗಳಿವೆ. ಆ ಎಲ್ಲಾ ಡಯಾಗ್ರಾಮ್ಗಳನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ಡಯಾಗ್ರಾಮ್ ಇಸ್ ಕಂಪಲ್ಸರಿ. ಈ ನೀವು ಯಾಕಂದ್ರೆ 12 ಮಾರ್ಕ್ಸ್ ನಿಮ್ಗೆ ಡಯಾಗ್ರಾಮ್ಲಿಂದ ಸಿಗ್ತಾವ, ಇವು ಉಳಿದಿವು ಎಲ್ಲ ಬಹಳ ರಿಪೀಟೆಡ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್. ಇದು ಮತ್ತೊಂದು ಕ್ವಶನ್ ನಾ ಹೇಳ್ತೀನಿ, ಅದು ಕ್ವಶನ್ ಕೂಡ ಬಹಳ ಮುಖ್ಯವಿದೆ. ಮಕ್ಕಳಲ್ಲಿ ಲಿಂಗ ನಿರ್ಧಾರ, ಮಕ್ಕಳಲ್ಲಿ ಚೈಲ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಇಂದ ಚೈಲ್ಡ್, ಮಕ್ಕಳಲ್ಲಿ ಲಿಂಗ ನಿರ್ಧಾರ ಹ್ಯಾಂಗಾಗ್ತದ, ಮಕ್ಕಳಲ್ಲಿ ಲಿಂಗ ನಿರ್ಧಾರದ ಆಧಾರದ ಮ್ಯಾಗ ಒಂದು ಪ್ರಶ್ನೆ ಕೇಳ್ತಾ ಬಂದಾನೆ ಮತ್ತೆ ಕೇಳ್ತಾನೆ. ಮತ್ತು ಓಝೋನ್ ಲೇಯರ್, ಓಝೋನ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾನ್ರಿ. ಏನಂತ ಕೇಳ್ಬೋದ್ರಿ, ಓಝೋನ್ ಹೇಗೆ ಈ ದಿನಗಳಲ್ಲಿ ಕುಸಿತ ಹೋಗ್ತಾ ಇದೆ, ಅಥವಾ ಓಝೋನ್ ನಮ್ಗೆ ಹೇಗೆ ರಕ್ಷಿಸುತ್ತದೆ, ಇದು ಹೇಗೆ ಲಾಸ್ ಆಗ್ತಾ ಇದೆ, ಈ 3 ಪ್ರಶ್ನೆ ನೀವು ಒಂದು ಸ್ಮಾಲ್ ನೋಟ್ ಓಝೋನ್ ಮ್ಯಾಗ್ ಮಾಡಿದ್ರೆ ಒಂದು ಪ್ರಶ್ನೆ ಓಝೋನ್ ಲೇಯರ್ ಮ್ಯಾಗ್ ಕಂಪಲ್ಸರಿ ಕೇಳ್ತಾನೆ. ಇನ್ನೊಂದು ಸ್ಯಾಪ್ನೋಫಿಕೇಶನ್, ಕ್ವಶನ್ ನಂಬರ್ 7 ಸಾಬೂನೀಕರಣ, ಸಾಬೂನಿನ ತಯಾರಿಕೆ ಅಥವಾ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್, ಇದು ಸಾಬೂನಿನ ತಯಾರಿಕೆ ಕೇಳ್ತಾನ, ಇಲ್ಲಂದ್ರ ಸಾಬೂನಿನಿಂದ ಏನು ನಾವು ಕ್ಲೀನಿಂಗ್ ಆಕ್ಷನ್ ಅಂತ ಕರಿತೀವಿ, ಸಾಬೂನಿನ ಕ್ಲೀನಿಂಗ್ ಆಕ್ಷನ್ ಇದ್ರೆ ಕೇಳ್ತಾನ, ತಯಾರಿಕೆ ಅಥವಾ ಕ್ಲೀನಿಂಗ್ ಆಕ್ಷನ್ ಅಂದ್ರೆ ಹೇಗೆ ಸಾಬೂನು ಡರ್ಟ್ ಹೊಲಸನ್ನು ಹ್ಯಾಂಗ ಸ್ವಚ್ಛ ಮಾಡ್ತದೆ, ಸಾಬೂನು ಡರ್ಟ್ ಹ್ಯಾಂಗ್ ಸ್ವಚ್ಛ ಮಾಡ್ತದೆ, ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಒಂದು ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಆಗ್ತಿರ್ಬೇಕು, ಯಾಕಂದ್ರೆ ಒಮ್ಮಿಗೆ ಸಡನ್ಲಿ ಇಂಗ್ಲಿಷ್ ಮೀಡಿಯಂನಿಂದ ಕನ್ನಡಕ್ಕೆ ಸ್ವಿಚ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಈ ಪ್ರಶ್ನೆಗಳು ಇಷ್ಟು ಓದಿದರೆ ಸಾಕು. ಮತ್ತೆ ಇದ್ರಾಗ ಇನ್ನೊಂದು ಸ್ವಲ್ಪ ನಿಮ್ಗೆ ಹೆಚ್ಚು ಇದು ಆಗೋದ್ರಿಂದ ಡಯಾಗ್ರಾಮ್ ಇಲ್ಲಿ ನೋಡ್ರಿ, ಡಯಾಗ್ರಾಮ್ಸ್ ನಲ್ಲಿ ಮತ್ತೆ ನಾವು ಸ್ವಲ್ಪ ಡಯಾಗ್ರಾಮ್ ಹೇಳ್ಕೊಡ್ತೀನಿ ನಿಮ್ಗೆ. ಸಿಂಬಲ್, ಎಲೆಕ್ಟ್ರಿಕ್ ಸಿಂಬಲ್ 6.1 ಎಲೆಕ್ಟ್ರಿಕ್ ಕಾಂಪೋನೆಂಟ್ ಅಂಡ್ ಸಿಂಬಲ್, ಕಾಂಪೋನೆಂಟ್ಸ್ ಎಲೆಕ್ಟ್ರಿಕ್ ಸಿಂಬಲ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅಂದ್ರೆ ಬ್ಯಾಟ್ರಿ ಸಿಂಬಲ್ ಹೆಂಗಿರ್ತದ, ಮತ್ತು ರಿಯೋಸ್ಟಾರ್ಟ್ ಹೆಂಗಿರ್ತದ, ಇವು ಒಂದು ಸ್ವಲ್ಪ ನಿಮ್ ಡಯಾಗ್ರಾಮ್ ಲಿಸ್ಟ್ ಅದ, ಇಷ್ಟು ಹೋದ್ರೆ ಸಾಕು, ಆರಾಮಾಗಿ ಸೈನ್ಸ್ ಅನ್ನು ಪಾಸ್ ಮಾಡ್ಬೋದು. ಸರ್ ಹಾಗಾದ್ರೆ ಸರ್ ನಮ್ದು ಇಂಗ್ಲೀಷ್ನು ಬ್ಯಾಕ್ ಆಗೋದ್ರೆ ಸರ್ ನಾವು ಕನ್ನಡ ಮೀಡಿಯಂದವ್ರು ಇದೆಯೋ ಇಂಗ್ಲೀಷ್, ಮುದ್ದು ಮಕ್ಕಳೇ ಇವೆಲ್ಲ ತರಹದ ಶಾರ್ಟ್ ನೋಟ್ಸ್ ಮತ್ತು ನಿಮಗೆ ಪ್ಯಾಟರ್ನ್ ನೋಟ್ಸ್ ಬೇಕಾದರೆ ನಾನು ಕೊಟ್ಟಿರೋ ಸಂಖ್ಯೆ ಇದೆ, ನಮ್ಮ ಐಡಿಯಲ್ಲಿ ಹೋಗಿ ನೀವು ಸರ್ಚ್ ಮಾಡ್ರಿ, ಅಲ್ಲಿ ನಂಬರ್ ಸಿಗ್ತದ, ಆ ನಂಬರ್ ಮ್ಯಾಗ ನೀವು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕೇವಲ 100 ರೂಪೀಸ್ನಲ್ಲಿ ಸಂಪೂರ್ಣವಾಗಿ ನೋಟ್ಸನ್ನು ಪ್ರೊವೈಡ್ ಮಾಡೋ ಪ್ರಯತ್ನ ನಾ ಮಾಡ್ತೇನೆ. ನೋಡಿ, ಲ್ಯಾಂಗ್ವೇಜ್ ಅನ್ನು ಫೇಲ್ ಆದವರು ಏನು ಮಾಡ್ಬೇಕು ಸರ್, ಲ್ಯಾಂಗ್ವೇಜ್ ಅನ್ನು ಫೇಲ್ ಆದವರು ಎಲ್ಲರೂ ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ ಫಿಕ್ಸ್ ಬರುವಂತ ಪ್ರಶ್ನೆಗಳು ಯಾವ್ರಿ, ಫಸ್ಟ್ ಒಂದು ಲೆಟರ್, ಈ ಲೆಟರ್ ಅನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಕನ್ನಡ ಫೇಲ್ ಆದವ್ರನ್ನು ಕೂಡ ಕಂಪಲ್ಸರಿ ಕನ್ನಡದಲ್ಲಿ ಪತ್ರವನ್ನು ಪ್ರಾಕ್ಟೀಸ್ ಮಾಡಲೇಬೇಕ್ರಿ. ಇದು ನಿಮ್ಗೆ ಇದು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಎಸ್ಸೆ ರೀ. ಇಂಗ್ಲಿಷ್ ನಲ್ಲೂ ಕೂಡ ಎಸ್ಸೆ ಫಿಕ್ಸ್ ಬರ್ತದ್ರಿ, ಮತ್ತು ಕನ್ನಡ ಪೇಪರ್ ನಲ್ಲೂ ಕೂಡ ನಿಮ್ಗೆ ಎಸ್ಸೆ ಬರೋದು 100% ಖಚಿತ, ಬರೋದೇ ಫಿಕ್ಸೇ ಎಸ್ಸೆ. ಅದಕ್ಕಾಗಿ ನೀವು ಏನ್ ಮಾಡಬೇಕು, ಇದನ್ನ ಪ್ರಬಂಧ ಅಂತ ಕರೀತಾರೆ. ಈ ಎರಡನ್ನು ನೀವು ಕಂಪಲ್ಸರಿ ಮಾಡಲೇಬೇಕು. ಮೂರನೇದು ಏನ್ ಟಾರ್ಗೆಟ್ ಮಾಡ್ಬೇಕ್ರಿ ಸರ್, ನೋಡ್ರಿ, ಇಂಗ್ಲಿಷ್ ಭಾಷೆಯಲ್ಲಿ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ನಾ ಬೆಸ್ಟ್ ಸಜೆಸ್ಟ್ ಮಾಡ್ತೀನಿ, ಪೋಯಮ್ಗಳನ್ನು ಹೋಗ್ಬೇಕು. ಕನ್ನಡ ಮೀಡಿಯಂ ಇದ್ದವರು ಕನ್ನಡದಲ್ಲಿ 2-3 ಪೋಯಮ್ ಫಿಕ್ಸ್ ಇಂಪಾರ್ಟೆಂಟ್ ಇವೆ, ಅದನ್ನು ಓದ್ಕೋರಿ, ರೈಟ್. ಇಲ್ಲ ಸರ್ ನಾವು ಇಂಗ್ಲಿಷ್ ಮೀಡಿಯಂದವ್ರು ಇದ್ದೇವ್ರಿ, ನಾವು ಕನ್ನಡದಾಗ ನೋಡ್ತಾ ಇದ್ರಂದ್ರೆ ನೀವು ಇಂಗ್ಲಿಷ್ ನಲ್ಲಿ ಬರುವಂತ 2 ಪೋಯಮ್, ಇಂಗ್ಲಿಷ್ ಮೀಡಿಯಂದವ್ರಿಗೆ 2 ಪೋಯಮ್ ಯಾವ್ರಿ ಫೇಮಸ್, ಒಂದು ಪಾಯ್ಸನ್ ಟ್ರೀ ಓದ್ಕೊಂಡ್ರೆ ಸಾಕು, ಇನ್ನೊಂದು ವಚನ ಒಂದದ, ಇದು ಇಂಗ್ಲಿಷ್ ಮಾಧ್ಯಮದವ್ರಿ. ಕನ್ನಡ ಮೀಡಿಯಂದವರು ನೀವು ನಿಮ್ಮ ಪ್ರೀವಿಯಸ್ ಪೇಪರ್ ರೆಫರ್ ಮಾಡಿ ಓದ್ಕೊರಿ. ನೋಡ್ರಿ, ಕನ್ನಡದಾಗ ಬಿ ಸೇಮ್ ಪತ್ರ ಬರ್ದಿರಿ, ಪ್ರಬಂಧ ಬರ್ದಿರಿ, ಇದು ಆದ್ಮ್ಯಾಗ ನಿಮ್ಗೆ ಪ್ಯಾಸೇಜ್ ಬರ್ತದ್ರಿ, ಪ್ಯಾಸೇಜ್ ವ್ಯಾಖ್ಯಾನ ಕೊಡ್ತಾನ, ಆ ಪ್ಯಾಸೇಜ್ ನಲ್ಲಿ ಬರೆಯೋದು ಕ್ವಶನ್ಗಳನ್ನು ಪ್ರಯತ್ನ ಮಾಡ್ರಿ. ಸೇಮ್ ಇಲ್ಲಿ ಇಂಗ್ಲಿಷ್ ನಲ್ಲೂ ಕೂಡ ಪ್ಯಾಸೇಜ್ ಅನ್ನು ಸರ್ಚ್ ಮಾಡೋದು, ಪ್ಯಾಸೇಜ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಿ ಪ್ಯಾಸೇಜ್ ಆದ್ಮ್ಯಾಗ ಏನ್ ಮಾಡಬೇಕು ಸರ್, ಗ್ರಾಮರ್ ಪಾರ್ಟ್ ನಲ್ಲಿ ನೋಡ್ರಿ,
ಅಲಂಕಾರಗಳು ನೀವು ಸರಿಯಾಗಿ ಓದ್ಕೋಬೇಕ್ರಿ. ಇಂಗ್ಲಿಷ್ ಮೀಡಿಯಂದವ್ರು ಇರಲಿ, ಕನ್ನಡ ಮೀಡಿಯಂದವ್ರು ಇರಲಿ. ಯಾಕಂದ್ರ ಅಲಂಕಾರದಾಗ ನೀವು ಸ್ಪೆಷಲ್ ಆಗಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಇಲ್ಲಿ ಕೇಳೋದು ಎರಡೇ ಅಲಂಕಾರ, ಒಂದು ರೂಪ ಅಲಂಕಾರ ಅಥವಾ ರೂಪದ್ರ ಬಗ್ಗೆ ಕೇಳ್ತಾನ, ಅಥವಾ ಉಪಮಾ ಅಲಂಕಾರ. ಎರಡರದಾಗ ಒಂದು ಅಲಂಕಾರ ಕೇಳ್ತಾನ್ರಿ, ಉಪಮಾ ಅಲಂಕಾರ. ಈ ಎರಡೇ ಅಲಂಕಾರ ಕೇಳ್ತಾನೆ ಎಕ್ಸಾಮ್ದಾಗ. ಪ್ರಿವಿಯಸ್ ಇಯರ್ ಪೇಪರ್ ನೋಡ್ರಿ, ಇವು ಅಲಂಕಾರಗಳ ಎರಡು ಪ್ರಾಕ್ಟೀಸ್ ಮಾಡ್ಕೋರಿ. ಇದು ಆದ್ಮೇಲೆ ಇಂಗ್ಲಿಷ್ ಕನ್ನಡದಲ್ಲೂ ಕೂಡ ಪದ್ಯಗಳು ಹೇಳ್ತಾವ, ಪದ್ಯಗಳನ್ನು ನೀವು ಕೂಡ ಪ್ರಾಕ್ಟೀಸ್ ಸರಿಯಾಗಿ ಮಾಡ್ಕೋರಿ. ಪ್ರಶ್ನೆ ಉತ್ತರಗಳು ಯಾಕೆ ಹೇಳಲಾಗಿನಿ, ಯಾಕಂದ್ರೆ ನೀವು ಫೇಲ್ ಆಗಿರಿ ಅಂದ್ರೆ ನೀವು ಓದೋದ ಆಗಿಲ್ಲ, ಅದಕ್ಕೆ ಫೇಲ್ ಆಗಿರಿ. ಅದಕ್ಕಾಗಿ ಹೆಚ್ಚು ವರ್ಕ್ ಆಗ್ಲಾರ್ದೆ ಕಡಿಮೆ ವರ್ಕ್ದಲ್ಲಿ ಆರಾಮಾಗಿ ನೀವು ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡಬಹುದು. ಮತ್ತು ಸಮಾಜ ವಿಜ್ಞಾನದಲ್ಲಿ ಏನು ಇರ್ಬೇಕು ಸರ್, ಸಮಾಜ ವಿಜ್ಞಾನ ಎಷ್ಟು ಓದ್ರೂ ಕಡಿಮೆ ಅದ ರೀ. ಯಾಕಂದ್ರೆ 40 ಚಾಪ್ಟರ್ ಅಲ್ಲಿ ಏನ್ ಕೇಳ್ತಾನಂದ್ರೆ ಅದ್ರ ಬಗ್ಗೆ ಇದು ಇಲ್ಲ. ಆದ್ರೂ ಕೂಡ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ರಿ. ಸೋಷಲ್ ಸಮಾಜ ನೋಡ್ರಿ, ಸಮಾಜದಾಗ ಕೃಷ್ಣರಾಜ ಒಡೆಯರ್ ಇವನ್ ಬಗ್ಗೆ, ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಒಂದು ಕ್ವಶನ್ ಬರ್ತದ. ಅವ್ರ ಬಗ್ಗೆ ಒಂದು ಕ್ವಶನ್ ಓದ್ಕರಿ. 1857ರ ದಂಗೆಯ ಕಾರಣಗಳೇನು, 1857ರ ದಂಗೆಯ ಕಾರಣಗಳೇನು, ಇದು ಕ್ವಶನ್ ಮಾಡಿಸಲ. ಅಥವಾ ಇದಕ್ಕೆ ಹಿಂಗ್ ಕೇಳ್ತಾನ, ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮ. ಇಂಥ ಪ್ರಶ್ನೆ ಬಂದರೆ ಈ ಎರಡು ಕಾರಣಗಳನ್ನು ನೀವು ಓದ್ಕೋರಿ. ರಾಜಕೀಯ ಆಗಲಿ ಮತ್ತು ನೈತಿಕ ಕಾರಣಗಳು ಯಾವುದೇ ಆಗ್ಲಿ, ಈ ಎರಡು ಕಾರಣಗಳನ್ನು ದಂಗೆ ಇದು ಓದ್ರಿ. ನೆಕ್ಸ್ಟ್ ಒಂದು ಹೆಣ್ಣು ಮಕ್ಕಳ ಮ್ಯಾಗ ಪ್ರಶ್ನೆ ಬರೋದು ಫಿಕ್ಸ್ ರೀ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೇಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಗೌರ್ಮೆಂಟ್, ಅಥವಾ ಸಂಘಗಳು ಹೇಗೆ ಹೆಣ್ಣಿನ ಇದಕ್ಕೆ ಇಂಪಾರ್ಟೆಂಟ್ ಆಗಿವೆ ಅಂದ್ರೆ ಹೆಣ್ಣಿನ ರಿಲೇಟೆಡ್ ಒಂದು ಕ್ವಶನ್ ಬರ್ತದ. ನೀವು ಸ್ವತಃಗಿ ಒಂದು ಶಾರ್ಟ್ ಉತ್ತರ ಮಾಡ್ರಿ, ಎಲ್ಲರಿಗೆ ರಿಲೇಟೆಡ್ ಆಗ್ಬೇಕು ಅಂತ ಪ್ರಶ್ನೆ ಮಾಡಿ ಓದ್ಕೋರಿ. ನೆಕ್ಸ್ಟ್ ಕ್ವಶನ್ ಮತ್ತೆ ಯಾವ್ರಿಗೆ ಕೇಳ್ತಾನೆ ಸರ್, ನಮ್ಮ ಇದ್ರೊಳಗೆ ಮಣ್ಣಿನ ಸವೆತದ ಬಗ್ಗೆ ಒಂದು ಕ್ವಶನ್ ಬರ್ತದ್ರಿ. ಮಣ್ಣಿನ ಸವೆತದ ಬಗ್ಗೆ ಒಂದು ಓದ್ಕೋರಿ. ಮಣ್ಣಿನ ಸವೆತ ಅಂದ್ರೆ ಏನು, ಮಣ್ಣಿನ ಸವೆತಕ್ಕೆ ಕಾರಣವೇನು, ಈ ತರಹದ ಪ್ರಶ್ನೆಗಳನ್ನು ಕೂಡ ಬರ್ತಾವ. ಮತ್ತು ಬಹಳಷ್ಟು ಕ್ವಶನ್ಗಳು ಅದ್ರಾಗ ನಿಮ್ಮ ಬ್ಯಾಂಕಿನ ಕಾರ್ಯಗಳೇನು ಮತ್ತು ಪೋಸ್ಟ್ ಆಫೀಸ್ನ ಕಾರ್ಯಗಳೇನು, ಈ ಎಲ್ಲಾ ಪ್ರಶ್ನೆಗಳನ್ನು ನೀವೇನ್ ಮಾಡ್ರಿ, ಓದ್ರಿ. ಮತ್ತೇನ್ ಮಾಡ್ರಿ, ಇಲ್ಲಾಂದ್ರೆ ನೀವು ನಿಮ್ಮ ಬೆಸ್ಟ್ ಆಗಿ ನೀವು ಪಾಸ್ ಆಗಬೇಕಾದರೆ SSLC ಪ್ರಿಪೇಟರಿ ಎಕ್ಸಾಮ್ ನಲ್ಲಿ ಕೇಳಿರುವ 3 ಅಂಕದ ಪ್ರಶ್ನೆಗಳಲ್ಲ, ಒಂದು ಲಿಸ್ಟ್ ಮಾಡ್ರಿ. ಏನು ಯಾವ್ಯಾವ ಪ್ರಶ್ನೆಗಳು ರಿಪೀಟ್ ಆಗ್ಯಾವ ಅಷ್ಟೇ ಪ್ರಶ್ನೆ ಓದಿದರೆ ಸಾಕು. ಇಷ್ಟು ನಾನು ಪ್ರಯತ್ನ ಮಾಡೀನಿ ನನ್ನ ಕಡೆಯಿಂದ. ಈ ಪ್ರಶ್ನೆಗಳು ಓದ ನಂತರ ಮುಂದಿನ ಪ್ರಶ್ನೆಗಳನ್ನು ನೀವು ಓದ್ರಿ. ದೇವರಲ್ಲಿ ಕೇಳುತ್ತೇನೆ, ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇರೋ ವಿದ್ಯಾರ್ಥಿಗಳು ಎಲ್ಲರೂ SSLC ಎಕ್ಸಾಮ್ ಪಾಸ್ ಆಗಬೇಕು. ಈ ವಿಡಿಯೋ ಮಾಡುವ ನನ್ನ ಉದ್ದೇಶ ಏನಂದ್ರೆ, ಹಳ್ಳಿಯಲ್ಲಿರುವ ಮಕ್ಕಳು ಯಾರೂ ಕೂಡ ಫೇಲ್ ಆಗಬಾರ್ದು. ಕನ್ನಡ ಮೀಡಿಯಂ ಮಕ್ಕಳು ಕೂಡ ಯಾವತ್ತೂ ಫೇಲ್ ಆಗಬಾರ್ದು. ಕೆಲವು ಮಕ್ಕಳು ಫೇಲ್ ಆಗಿದ್ದೀರಿ. ಈಗ ಇನ್ನ 20 ದಿನ ಸಮಯ ಇದೆ, ಸರಿಯಾಗಿ ಓದಿ ಮತ್ತು ಪ್ರಾಕ್ಟೀಸ್ ಮಾಡಿ.